ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನಮ್ಮ ಕನಸಿನಲ್ಲಿ ಈ ಎಲ್ಲ ಆಹಾರ ಪದಾರ್ಥಗಳನ್ನು, ಈ ಒಂದು ಕೆಲವು ಬಗೆಯ ಆಹಾರ ಪದಾರ್ಥಗಳನ್ನು ತಿಂದರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಹಾಗೆಯೇ ಶ್ರೀಮಂತರಾಗ್ತೇವೆ ಅಂತೆ. ಅದು ಏನು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಆದಷ್ಟು ಮರೆಯಲಿಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಏನೇ ಸಮಸ್ಯೆ ಇದು, ವೈಯಕ್ತಿಕ ಸಮಸ್ಯೆ ಇದು, ಡೀಟೇಲ್ ಆಗಿ ರಾಶಿ ನಕ್ಷತ್ರದೊಂದಿಗೆ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೇನೆ. ಹಾಗೆಯೇ ನಿಮಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸ್ವಲ್ಪ ಲೇಟ್ ಆಗ್ಬೋದು ಉತ್ತರ ಕೊಡುವಾಗ, ಆದರೂ ಉತ್ತರ ಪ್ರತಿಯೊಬ್ಬರಿಗೂ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಅದನ್ನು ಕೂಡ ಮುಕ್ತವಾಗಿ ಕೇಳ್ಬೋದು. ಅದಕ್ಕೆ ಬೇಕಾದಂಥ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಕುರುಗಜ್ಜ ದೈವದ ಆಶೀರ್ವಾದನೂ ಪ್ರತಿಯೊಬ್ಬ ನನ್ನ ಪ್ರಿಯ ವೀಕ್ಷಕರ ಮೇಲೆ ಇರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕನಸಿನಲ್ಲಿ ನಾವು ಕುಡಿಯುವುದನ್ನು ಅಥವಾ ತಿನ್ನುವುದನ್ನು ನೋಡಿದಾಗ ನಾವು ತಮಾಷೆಯಾಗಿ ಏನಾದರೂ ನಮಗೆ ಜ್ಞಾಪಕ ಇದ್ದರೆ ಮಾರನೇ ದಿವಸ ಅದನ್ನು ತಮಾಷೆಗೆ ತೆಗೆದುಕೊಳ್ತೇವೆ. ಆದರೆ ಆ ಕನಸುಗಳು ನಾವು ಶ್ರೀಮಂತರಾಗುವುದನ್ನು ಸೂಚಿಸ್ತದೆ ಎಂಬುದು ನಿಮಗೆ ತಿಳಿದಿರುವಂಥದ್ದು. ಅಥವಾ ಕನಸಿನಲ್ಲಿ ತಿನ್ನುವುದನ್ನು ನೋಡಿದರೆ ಅರ್ಥವೇನು ಅಂದರೆ ಕನಸು ಈ ಥರ ಬೀಳಬೇಕು ಆ ಥರ ಬೀಳಬೇಕು ಅಂತ ಏನೂ ನಿಯಮ ಇಲ್ಲ. ಯಾವ ಥರ ಬೇಕಾದರೂ ಕನಸು ಬೀಳ್ಬೋದು. ಹಾಗೆ ನಾನು ತುಂಬ ಕನಸಿನ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾನೇ ಇದ್ದೇನೆ. ನಿದ್ರೆಗೆ ಜಾರದಿಂದ ಒಬ್ಬ ವ್ಯಕ್ತಿಯು ಕನಸುಗಳ ಸಿಹಿ ಪ್ರಪಂಚವನ್ನು ತಲುಪ್ತಾನೆ. ಸ್ವಪ್ನಶಾಸ್ತ್ರದ ಕನಸುಗಳ ಬಗ್ಗೆ ಹಲವು ಪ್ರಮುಖ ಮಾಹಿತಿ ನೀಡಲಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕೆಲವು ಕನಸುಗಳು ಅಶುಭ ಚಿಹ್ನೆಗಳನ್ನು ನೀಡುವಂಥದ್ದು, ಕೆಲವು ಶುಭ ಚಿಹ್ನೆಗಳನ್ನು ನೀಡುವಂಥದ್ದು. ಅನೇಕ ಬಾರಿ ಕನಸಿನಲ್ಲಿ ನಾವು ತಿನ್ನುವುದು, ಕುಡಿಯುವುದನ್ನು ಕೂಡ ನೋಡುವಂಥದ್ದು. ನಾವು ಅಂಥ ಕನಸುಗಳನ್ನು ತಮಾಷೆಯಾಗಿ ತೆಗೆದುಕೊಂಡು ನಿರ್ಲಕ್ಷಿಸ್ತೇವೆ. ಆದರೆ ಅಂಥ ಕನಸುಗಳು ನೀವು ಶ್ರೀಮಂತರಾಗುತ್ತೀರಿ ಎಂದು ನಿಮಗೆ ಹೇಳುತ್ತದೆ. ಹಾಗಾದರೆ ಕನಸಲ್ಲಿ ಆಹಾರ ಪದಾರ್ಥಗಳನ್ನು ನೋಡುವುದರ ಅರ್ಥ ಅಥವಾ ತಿನ್ನುವುದರ, ಕುಡಿಯುವುದರ ಬಗ್ಗೆ ಅರ್ಥವೇನು ಅನ್ನೋದನ್ನು ಏನು ಮಾಡಬೇಕು, ನಾವು ಅದರ ಬಗ್ಗೆ ತಿಳಿದುಕೊಳ್ಬೇಕು. ಯಾವುದೇ ಕನಸು ಬಿದ್ದರೂ ಕೂಡ ಅದಕ್ಕೆ ಏನಾದರೂ ಒಂದು ಅರ್ಥ ಇದ್ದೇ ಇರುತ್ತೆ. ಇದರ ಮೊದಲನೇದಾಗಿ ನೋಡೋದಾದರೆ ಅನನಾಸನ್ನು ತಿನ್ನುವುದನ್ನು ಏನಾದರೂ ನಾವು ಕನಸಲ್ಲಿ ನೋಡಿದರೆ ಮೊದಲು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಮತ್ತು ನಂತರ ನೀವು ಅಪಾರ ಸಂಪತ್ತನ್ನು ಪಡೆಯುತ್ತೀರಿ ಎಂದು ಅರ್ಥ. ಕೆಲವೊಂದು ಫಸ್ಟಿಗೆ ಸ್ವಲ್ಪ ತೊಂದರೆ ಬರಬಹುದು, ಆದರೆ ಅದರ ನಂತರ ನಿಮಗೆ ಅಪಾರ ಸಂಪತ್ತು ಬರುವಂಥ ಒಂದು ಚಾನ್ಸ್ ಇರುವಂಥದ್ದು. ಹಾಗೆ ಕನಸಿನಲ್ಲಿ ಹುಣಸೆ ಹಣ್ಣು ತಿನ್ನುವುದು, ನಿಮ್ಮ ಕನಸಿನಲ್ಲಿ ಏನಾದರೂ ಹುಣಸೆ ಹಣ್ಣು ತಿನ್ನುವುದನ್ನು ನೋಡಿದರೆ ಅದು ಒಳ್ಳೆಯ ಸಂಕೇತ. ಆದಾಗ್ಯೂ ಅಂತಹ ಕನಸುಗಳನ್ನು ಮಹಿಳೆಯರಿಗೆ ಮಂಗಳಕರ ಅಂತಲೇ ಪರಿಗಣಿಸಲಾಗುತ್ತೆ ಮತ್ತು ಅಂಥ ಕನಸುಗಳು ಪುರುಷರಿಗೆ ಸ್ವಲ್ಪ ಅಶುಭ. ಸ್ವಪ್ನಶಾಸ್ತ್ರದ ಪ್ರಕಾರ ಮಹಿಳೆಯು ಅಂಥ ಕನಸುಗಳನ್ನು ನೋಡಿದರೆ ಅದು ಸಂಪತ್ತಿನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಪುರುಷರಿಗೆ ಆದರೆ ಸ್ವಲ್ಪ ಅಶುಭ ಇರುತ್ತೆ, ಆದರೆ ಮಹಿಳೆಯರಿಗೆ ತುಂಬಾ ಒಳ್ಳೆಯದು ಆ ಕನಸು ಬಿದ್ದರೆ. ಹಾಗೆಯೇ ಶುಂಠಿಯು ಆಹಾರ ಮತ್ತು ಚಹಾದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ನಿಮಗೆ ಸಂತೋಷದ ಸುಳಿವನ್ನು ಸಹ ನೀಡುತ್ತೆ. ಸ್ವಪ್ನಶಾಸ್ತ್ರದ ಪ್ರಕಾರ ನೀವೇನಾದರೂ ಶುಂಠಿ ತಿನ್ನುವುದನ್ನು ಕನಸಿನಲ್ಲಿ ನೋಡಿದರೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅಂತಲೇ ಅರ್ಥ. ಅಂದರೆ ಕನಸು ಬಿದ್ದ ನೆಕ್ಸ್ಟ್ ಡೇನೇ ಆಗಬೇಕು ಅಂತಿಲ್ಲ, ಮುಂದಿನ ದಿನಗಳದು ಒಂದು ಸೂಚನೆ ಆಗಿರುತ್ತೆ. ಅದನ್ನು ನೆನಪಿಟ್ಕೊಳ್ಳಿ, ಪ್ರತಿ ಸಲನೂ ಹೇಳ್ತೇನೆ. ಕನಸಿನಲ್ಲಿ ನೆಲ್ಲಿಕಾಯಿ ತಿನ್ನೋದು ಆಮ್ಲ. ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ನೆಲ್ಲಿಕಾಯಿ ತಿನ್ನುವುದನ್ನು ನೋಡಿದರೆ ನಿಮ್ಮ ಹಣದ ಆಸೆ ಈಡೇರಲಿದೆ ಎಂದು ಅರ್ಥ. ಅಂದರೆ ನೀವು ಸಾಕಷ್ಟು ಹಣ ಮುಂದಿನ ದಿನಗಳಲ್ಲಿ ಸಂಪಾದಿಸಬಹುದು. ಇಂಥ ಕನಸುಗಳು ಬಿದ್ದರೆ ಶೀಘ್ರದಲ್ಲಿ ನಿಮ್ಮ ಕೆಲವು ಈಡೇರದ ಆಸೆಗಳು ಕೂಡ ಈಡೇರುತ್ತೆ ಎಂಬುದರ ಸೂಚನೆ. ಏನೋ ಒಂದು ನಿಮ್ಮ ವಿಶಸ್ ಇರುತ್ತೆ, ಅದು ಫುಲ್ಫಿಲ್ ಆಗಿರೋದಿಲ್ಲ, ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ಅನ್ನೋದರ ಅರ್ಥ. ನೆಕ್ಸ್ಟ್, ಕನಸಿನಲ್ಲಿ ಏನಾದರೂ ವಾಲ್ನಟ್ ಅನ್ನು ತಿನ್ನುವುದರ, ಐಸ್ ಕ್ರೀಮ್ ಅಥವಾ ವಾಲ್ನಟ್ಟನ್ನು ತಿನ್ನುವುದು ಏನಾದರೂ ಕನಸು ಬಿದ್ದರೆ ಅದರ ಕನಸುಗಳ ಮೇಲೆ ಯಾರಿಗೂ ನಿಯಂತ್ರಣ ಬಿರೋದಿಲ್ಲ. ಕನಸಿನ ಪ್ರಪಂಚ ನಾವು ಏನನ್ನು ಬೇಕಾದರೂ ನೋಡಬಹುದು ಅಥವಾ ತಿನ್ನಬಹುದು, ಕುಡಿಯಬಹುದು. ಕನಸಿನಲ್ಲಿ ಐಸ್ ಕ್ರೀಮ್ ಏನಾದರೂ ತಿನ್ನುವುದನ್ನು ಅಥವಾ ನೋಡಿದರೆ ಕೂಡ ಅದು ಜೀವನದಲ್ಲಿ ಸಂತೋಷ, ಶಾಂತಿಯಿಂದ ತುಂಬಿರುತ್ತೆ. ಮುಂದಿನ ದಿನಗಳಲ್ಲಿ ಹಣ ಎಲ್ಲಿಂದ ಬೇಕಾದರೂ ಸುಲಭವಾಗಿ ಬರಬಹುದು. ಹಾಗೆಯೇ ವಾಲ್ನಟ್ ತಿನ್ನುವುದನ್ನು ನೀವು ನೋಡಿದರೆ, ತಿನ್ನುವುದನ್ನು ನೀವೇ ನೋಡಿದರೆ ನಿಮ್ಮ ಜೀವನದಲ್ಲಿ ಸಂತೋಷ ಬರಲಿದೆ ಎಂದು ಅರ್ಥ. ಕನಸಿನಲ್ಲಿ ವಾಲ್ನಟ್ ನೋಡುವುದು ಹಠಾತ್ ಸಂಪತ್ ಆಗಮನದ ಉತ್ತಮ ಸಂಕೇತ ಅಂತಲೇ ಹೇಳಬಹುದು. ನೋಡಿ, ಕನಸಿನಲ್ಲಿ ಏನು ಬೇಕಾದರೂ ಬರಬಹುದಲ್ವಾ. ನೋಡಿ, ಎಷ್ಟು ಚೆನ್ನಾಗಿ ಮಾಹಿತಿ ನಾನು ಕೊಡ್ತಾ ಇರ್ತೇನೆ ಪ್ರತಿ ಸಲ. ಕನಸಿನಲ್ಲಿ ಮಾವಿನ ಹಣ್ಣು ತಿನ್ನುತ್ತಿರುವುದನ್ನು ನೋಡಿದರೆ, ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಮಾವಿನ ಹಣ್ಣುಗಳು ತಿನ್ನುವುದನ್ನು ನೋಡಿದರೆ ಏನಾಗುತ್ತೆ ಅಂದರೆ ಅಪಾರ ಸಂಪತ್ತನ್ನು ಮುಂದಿನ ದಿನಗಳಲ್ಲಿ ಪಡೆಯುತ್ತೀರಿ ಎಂದು ಅರ್ಥ. ಅಂಥ ಕನಸುಗಳು ನಿಮ್ಮ ಅದೃಷ್ಟವನ್ನು ಕೂಡ ಸೂಚಿಸುವಂಥದ್ದು. ನೋಡಿ, ಇಂಥ ಎಲ್ಲ ಕನಸುಗಳು ಬಿದ್ದರೆ ಖಂಡಿತವಾಗ್ಲೂ ಅದರಿಂದ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತೂ ಖಂಡಿತ.
ಇದೆಲ್ಲ ಶುಭಕರವಾದಂಥದ್ದು. ಉಳಿದು ಹೆಂಗಸರಿಗೆ ಬಿದ್ದರೆ ಮಾತ್ರ ತುಂಬ ಒಳ್ಳೆಯದಾಗುವಂಥ, ಗಂಡಸರಿಗೆ ಸ್ವಲ್ಪ ಬಾಕಿ ಎಲ್ಲ ನಾನು ಏನೇ ಹೇಳಿದ್ದೇನೆ ಅದೆಲ್ಲ ಶುಭ ಕನಸುಗಳು ಒಳ್ಳೆಯದಾಗುವಂಥದ್ದು ಮುಂದಿನ ದಿನಗಳಲ್ಲಿ ಎಂಬುದು ಅದರ ಅರ್ಥ. ಧನ್ಯವಾದಗಳು.